ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ. ಈ ಒಂದು ಸ್ಫೋಟ ಈಗಾಗಲೇ 3ರನ್ನ ಬಲಿ ತಗೊಂಡಿದೆ. ಈ ಸ್ಫೋಟದ ಭೀಕರತೆಯ ಬಗ್ಗೆ ಪ್ರತ್ಯಕ್ಷದರ್ಶಿ ಗಿರೀಶ್ ಮಾತನಾಡಿದ್ದಾರೆ. ಕೆಲವು ಸೆಕೆಂಡ್ಗಳ ಅಂತರದಲ್ಲೇ ನಾನು ಬದುಕುಳಿದೆ. ಆ ಸ್ಫೋಟದ ದೃಶ್ಯ ನನ್ನನ್ನು ಈಗಲೂ ಕೂಡ ಕಾಡ್ತಾ ಇದೆ ಅಂತ ಹೇಳಿ TV9 ಜೊತೆಗೆ ಪ್ರತ್ಯಕ್ಷದರ್ಶಿ ಗಿರೀಶ್ ಮಾತನಾಡಿದ್ದಾರೆ. ಸ್ಫೋಟವಾದಾಗ ನಾನು ಕೂಡ ಅಲ್ಲೇ ಇದ್ದೆ. ಒಂದು ಕ್ಷಣ ಏನಾಯಿತು ಅಂತ ಗೊತ್ತಾಗ್ಲಿಲ್ಲ. ಮೊದಲು ಬಾಂಬ್ ಬ್ಲಾಸ್ಟ್ ಅಂತ ಅಂದುಕೊಂಡೆ. ಅದಾದ್ಮೇಲೆ ಗೊತ್ತಾಗಿದ್ದು ಹೀಲಿಯಂ ಸಿಲಿಂಡರ್ ಸ್ಫೋಟವಾಗಿರೋದು, ಅದರಲ್ಲಿ 3 ಜನ ಸಾವನ್ನಪ್ಪಿರೋದು ಬಹಳ ದುಃಖಕರ ವಿಚಾರ ಅಂತ ಹೇಳಿ ಗಿರೀಶ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷದರ್ಶಿ ಗಿರೀಶ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ನೀವು ನೋಡ್ತಾ ಇದ್ದೀರಾ, ಮೈಸೂರಿನ ನಿವಾಸಿ ಗಿರೀಶ್ ಅವರು ಸಹ ಅವತ್ತು ಅದೇ ಅರಮನೆಯ ಏನು ಸ್ಫೋಟ ಆಯಿತು ಆ ಸ್ಥಳದಲ್ಲಿ ಹೋಗ್ತಾ ಇದ್ರು. ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು. ಆ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಂಡವರು ಇದೀಗ ಅವರು ಅಲ್ಲಿ ಆದಂತಹ ಘಟನೆಗಳನ್ನು ಬಿಚ್ಚಿಡಲಿಕ್ಕೆ TV9 ಮುಂದೆ ನಿಂತಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಗಿರೀಶ್ ಅವರೇ, ಮೊದಲನೇದಾಗಿ ತಾವು ಒಂದು ಘಟನೆಯಲ್ಲಿ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಬಂದಿದ್ದೀರಾ. ನನ್ನ ಪಾಡಿಗೆ ನಾನು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಏನೋ ಒಂಥರ ಬೆಂಕಿ ಜ್ವಾಲೆ ಬಂತು. ಒಂದು ಜೋರಾಗಿ ಸೌಂಡ್ ಬಂದಿರೋ ಇಂಪ್ಯಾಕ್ಟ್ ಎಷ್ಟಿತ್ತು ಅಂದ್ರೆ ನನಗೆ ಕಿವಿನೇ ಏನೋ ಕೇಳ್ತಾ ಇಲ್ವೇನೋ ಅಂತ ಅನ್ನೋಂಗೆ ಇದಾಯಿತು. ಅದಾಗಿ ಕೆಲವೇ ಸೆಕೆಂಡ್ಸಲ್ಲಿ ನೋಡ್ತೀನಿ, ಇದ್ದಕ್ಕಿದ್ದಂಗೆ ಅದೇನೋ ಒಂಥರ ನನಗೆ ನನ್ನ ಕಲ್ಪನೆಗೆ ಮೀರಿ ಏನೋ ಒಂದು ಮಾಂಸದ ಮುದ್ದೆ ಥರ ಏನೋ ಬಿದ್ದಿದೆಯಲ್ಲ ಅಂತ ನನಗೆ ಫೀಲ್ ಆಯಿತು. ಏನು ಮಾಂಸದ ಮುದ್ದೆ ಥರ ಬಿದ್ದಿದೆಯಲ್ಲ ಅಂತ ನನಗೆ ಯೋಚನೆ ಮಾಡೋಕ್ಕೂ ಗೊತ್ತಾಗಲಿಲ್ಲ ನನಗೆ ಏನಿರ್ಬೋದು ಅಂತ. ಅಷ್ಟೊತ್ತಿಗೆ ಅಕ್ಕಪಕ್ಕದವ್ರಿಗೆ ನಾನೇ ಕೇಳಿದೆ, ಏನಾಯಿತು ಅಂತ. ಅಷ್ಟೊತ್ತಿಗೆ ಹಿಂಗಾಗಿದೆ ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಅದು ನೋಡಿದೆ, ಆ ಘಟನೆ ಎಲ್ಲ ನೋಡಿದಾಗ ನನಗೆ ತುಂಬಾ ಒಂಥರ ಇದಾಯಿತು. ನನ್ನ ಶರ್ಟು ಪ್ಯಾಂಟು ಎಲ್ಲ ಇದಾಗಿತ್ತು. ಸೊ ಅಷ್ಟೊತ್ತಿಗೆ ನಾನು ಹಿಂದೆ ಬಂದುಬಿಟ್ಟೆ. ಈಗ 3 ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಗಾಯಾಳುಗಳು ಇದ್ದರು. ಯಾರು ತಮ್ಮ ಸಹಾಯಕ್ಕೆ ಕೇಳ್ಕೊಳ್ಳುವಂಥದ್ದು ಆ ಥರದ ಕೈ ಹಿಡ್ಕೊಳ್ಳೋಕ್ಕೆ ನನಗೆ ಪ್ರಯತ್ನ ಮಾಡಿದರು. ಯಾರು ಅಂತ ಗೊತ್ತಿಲ್ಲ, ಮಹಿಳೆನೇ. ಬಟ್ ಯಾರು ಅಂತ ನನಗೆ ಗೊತ್ತಿಲ್ಲ. ಐ ಕ್ಯಾನಾಟ್ ರೀಕಾಲ್ ಯಾರು ಅಂತ. ಬಟ್ 2 ಮಕ್ಕಳು ಮಾತ್ರ ಆ ಸ್ಪಾಟಲ್ಲಿ ಅಳ್ತಾ ಇದ್ದಿದ್ದು ನಾನು ನೋಡಿದೆ. ಅಷ್ಟೊತ್ತಿಗೆ ನಾನು ಹಿಂದೆ ಬರ್ತಿದ್ದಂಗೆ ಅಷ್ಟೊತ್ತಿಗೆ ಪೊಲೀಸರು ಕೂಡ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿದರು. ಪರಿಸ್ಥಿತಿ ಯಾವ ರೀತಿ ಇತ್ತು ಸರ್? ಅಂದರೆ ಸ್ಫೋಟ ಆಗಿದ್ದಂಥದ್ದು? ಸ್ಫೋಟ ಆಗೋಕ್ಕಿಂತ ಮುಂಚೆ ತುಂಬ ಒಂಥರ ಗದ್ದಲ ಇತ್ತು. ಏನಾರ ಜನ ಗೊತ್ತಲ್ಲ, ಅದು ಒಂಥರ ಕ್ರೌಡು. ಅದಾದ ತಕ್ಷಣ ಒಂದು 1 ನಿಮಿಷ 2 ನಿಮಿಷ ಫುಲ್ ಸೈಲೆನ್ಸ್ ಆಗೋಯ್ತು. ಅದು ಅಷ್ಟೊತ್ತಿಗೆ ಜನಗಳು ಹಿಂದೆ ಬಂದುಬಿಟ್ಟಿದ್ರು. ಅಷ್ಟೊತ್ತಿಗೆ ಪೊಲೀಸು ಬಂದರು. ಅಷ್ಟೊತ್ತಿಗೆ ಅದನ್ನು ಕವರ್ ಮಾಡಿಬಿಟ್ರು. ಹಾಗಾಗಿ ವಾಪಸ್ ಹಿಂದೆ ಬಂದರು. ಇರುವಂಥ ಮಾಹಿತಿಯಲ್ಲಿ ಆ ಬಲೂನ್ ಮಾರಾಟ ಮಾಡ್ತಾಯಿದ್ರು, ಅದಕ್ಕೆ ತುಂಬುವಂಥ ಹೀಲಿಯಂ ಗ್ಯಾಸ್ ಸಿಲಿಂಡ್ರು ಅಲ್ಲಿ ಇತ್ತು. ಸೊ ತಾವು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೆಲ್ಲ ಕಾಣಿಸ್ತಾ ನಿಮಗೆ? ಬಲೂನ್ ಮಾರಾಟ ನೋಡಿರಲಿಲ್ಲ ನಾನು. ನನ್ನ ಪಾಡಿಗೆ ನಾನು ನಡ್ಕೊಂಡು ಬರ್ತಾ ಇದ್ದೆ. ಆ ಕಡೆ ಬಲೂನ್ ಮಾರ್ತಾ ಇದ್ದಾರೆ, ಅದನ್ನು ಕೂಡ ನಾನು ನೋಟಿಸ್ ಮಾಡಿರಲಿಲ್ಲ. ಇದಕ್ಕಿದಂಗೆ ಸೌಂಡ್ ಬಂತು, ಮತ್ತು ಒಂದು ಬೆಂಕಿ ಜ್ವಾಲೆ ಬಂದಂಗೆ ಆಯಿತು. ತಾವಲ್ಲಿ ಹೋಗಿದ್ದು ಅರಮನೆ ನೋಡ್ಲಿಕ್ಕೆ ಅಥವಾ ಯಾವ ಕಾರಣಕ್ಕೆ? ಲೈಟಿಂಗ್ ನೋಡ್ಕೊಂಡು ನಾನು ಒಂದು ವಾಕ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಒಬ್ಬನೇ ಇದ್ದೆ ನಾನು. ಘಟನೆ ಆದಮೇಲೆ ನಾನು ಆ ಕಡೆ ಹೋಗಿದ್ದೆ ಸರ್? ಇಲ್ಲ, ಹೋಗೇ ಇಲ್ಲ ನಾನು ಆ ಕಡೆ. ಅದು ಬೇಜಾರಾಗುತ್ತೆ ಅದು ನೋಡಿದ್ರೆ. ಆ ಸ್ಥಳ ನೋಡೋಕ್ಕೆ ನನಗೆ ನಿಜವಾಗ್ಲೂ ಒಂಥರ ಬೇಜಾರಿದೆ. ಯಾಕಂದರೆ ಇದೆಲ್ಲ ಇಷ್ಟೊಂದೆಲ್ಲ ಆದಮೇಲೆ ಅದು ನೋಡೋಕ್ಕೆ ತುಂಬಾ ಬೇಜಾರಿದೆ ನನಗೆ. ಖಂಡಿತ. ಯಾಕಂದರೆ ನಮ್ಮ ಮೈಸೂರು ನಗರ ಅಂದರೆ ಅದೊಂಥರ ನಮಗೆಲ್ಲ ಹೆಮ್ಮೆ. ಈ ಥರ ಘಟನೆ ಆದಾಗ ಒಂಥರ ಬೇಜಾರಾಗುತ್ತೆ, ಹಿಂಗೆಲ್ಲ ಆಗಬಾರ್ದಾಗಿತ್ತು ಅಂತ. ಇದು ಪ್ರತ್ಯಕ್ಷದರ್ಶಿ ಗಿರೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.